ನಮಸ್ಕಾರ ಫ್ರೆಂಡ್, ಈ ಒಂದು ವಿಡಿಯೋನಲ್ಲಿ ನಾವು ಕನ್ನಡ ಟೈಪಿಂಗ್ ಕಲಿಯೋದ್ರಿಂದ ಬೆನಿಫಿಟ್ ಇದೆ ಮತ್ತು ಫ್ಯೂಚರ್ ಏನಿದೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಸೊ ಮೊದಲನೇದಾಗಿ ನಾವಿಲ್ಲಿ ನೋಡಿದ್ರೆ ನಾವಿಲ್ಲಿ ಕರ್ನಾಟಕದಲ್ಲಿರೋ ಪರ್ಪಸ್ಗೆ ನೀವು ಯಾವುದೇ ಒಂದು ಗೌರ್ಮೆಂಟ್ ಜಾಬ್ಗೆ ಅಪ್ಲಿಕೇಶನ್ ಆಗ್ತಾ ಇದ್ದೀರಾ, ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಕನ್ನಡ ಟೈಪಿಂಗ್ ವೆರಿ ಇಂಪಾರ್ಟೆಂಟ್. ಅಂಡ್ ಎರಡನೇದಾಗಿ ನಾವಿಲ್ಲಿ ನೋಡಿದ್ರೆ ನೀವು ಯಾವುದೇ ಒಂದು ಗೌರ್ಮೆಂಟ್ ಆಫೀಸ್ಗಳಲ್ಲಿ ಆಗಿರ್ಬೋದು, ಕಾರ್ಪೊರೇಷನ್ ಆಫೀಸ್ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಸೊ ಪ್ರತಿಯೊಂದು ಪ್ಲೇಸ್ನಲ್ಲೂ ಕೂಡ ನೀವು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡೋ ಟೈಮಲ್ಲಿ ಲೆಟರ್ ಆಗಿರ್ಬೋದು, ರಿಕ್ವೆಸ್ಟ್ ಲೆಟರ್ ಆಗಿರ್ಬೋದು ಸಬ್ಮಿಟ್ ಮಾಡೋ ಟೈಮಲ್ಲಿ ಕನ್ನಡದಲ್ಲಿ ಇದೆ ತುಂಬ ಬೆನಿಫಿಟ್ ಇದೆ ಅಂತ. ಅಂಡ್ ಥರ್ಡ್ ಒನ್ ಆಪ್ಷನ್ ನಾವು ಇಲ್ಲಿ ನೋಡೋದಾದ್ರೆ, ಸೊ ನೀವು ಯಾವುದೇ ಒಂದು ಆನ್ಲೈನ್ ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ತಾ ಇದ್ದೀರಾ, ಸೊ ಗೌರ್ಮೆಂಟ್ ಸರ್ವಿಸ್ ಪರ್ಪಸ್ಸಿಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಎಕ್ಸಾಂಪಲ್ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ ಆಗಿರ್ಬೋದು, ಅಥವಾ ಯಾವುದೇ ಒಂದು ಸರ್ವಿಸ್ಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ತಿದ್ರೆ, ಫಿಲ್ ಮಾಡ್ತಿದ್ರೆ ಅಂದರೆ ಇನ್ಫಾರ್ಮೇಷನ್ ಕನ್ನಡದಲ್ಲಿ ಟೈಪ್ ಮಾಡೋದು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಫೋರ್ತ್ ಒನ್, ನೀವು ಪ್ರಿಂಟಿಂಗ್ ಪ್ರೆಸ್ನಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಥವಾ ಪ್ರಿಂಟಿಂಗ್ ಪ್ರೆಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಿದೆ ಅಂತ ಹೇಳಿದ್ರೆ, ಸೊ ಕನ್ನಡ ಟೈಪಿಂಗ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಫ್ಲೆಕ್ಸ್, ಬ್ಯಾನರ್ಸ್, ಪೋಸ್ಟರ್ಸು, ಸ್ಟಿಕ್ಕರ್ಸ್, ಇನ್ವಿಟೇಷನ್ ಕಾರ್ಡು, ವೆಡ್ಡಿಂಗ್ ಕಾರ್ಡು, ಸೊ ಬಿಸ್ನೆಸ್ ಕಾರ್ಡ್ ಇದನ್ನೆಲ್ಲ ನೀವು ಕನ್ನಡದಲ್ಲಿ ಟೈಪ್ ಮಾಡಬೇಕಿದೆ ಅಂದರೆ ಕನ್ನಡ ಟೈಪಿಂಗ್ ಮಸ್ಟ್ ಇನ್ಸ್ಟಿಟ್ಯೂಟ್ ಅಂತಲೇ ಹೇಳ್ಬೋದು. ಸೊ ಲಾಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಕಂಟೆಂಟ್ ಕ್ರಿಯೇಟರ್ಗೆ. ಬಿಕಾಸ್ ಸೊ ನೀವು ಯಾವುದೇ ಒಂದು ಇನ್ಫಾರ್ಮೇಷನ್ನ ಕನ್ನಡದಲ್ಲಿ ಟೈಪ್ ಮಾಡಿ ಪೋಸ್ಟ್ ಮಾಡೋದ್ರಿಂದ ಸೊ ಲೋಕಲ್ ಪರ್ಸನ್ಗೆ ಇನ್ಫಾರ್ಮೇಷನ್ನ ರೀಡ್ ಮಾಡೋಕ್ಕೆ ತುಂಬ ಬೆನಿಫಿಟ್ ಇದೆ ಅಂತ. ಈ ರೀತಿ ಕನ್ನಡ ಟೈಪಿಂಗ್ ಕಲಿಯೋದ್ರಿಂದ ತುಂಬಾ ಬೆನಿಫಿಟ್ ಇದೆ.